ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯವನ್ನ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ನೀ ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಪ್ರಿಯರೇ, ಇಂದು ನೀವು ತಂದೆ ತಾಯಿಗಳನ್ನ ಗೌರವಿಸ್ತಾ ಇದ್ದೀರೋ, ಸನ್ಮಾನಿಸ್ತಾ ಇದ್ದೀರೋ ಎಂಬುದಾಗಿ ಕುರಿತು ಕರ್ತನ್ ಕೇಳ್ತಾ ಇದ್ದಾರೆ. ಇವತ್ತೆಷ್ಟೋ ಜನ ಆ ಯವನ ಕಾಲದಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತಾ ಇರೋದನ್ನ ದೇವರು ಕೂಡ ಅದನ್ನ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬೊಬ್ಬರ ನಡತೆಗೆ ತಕ್ಕ ಪ್ರತಿಫಲ ಕರ್ತನೇ ಕೊಡ್ತಾರೆ ಪ್ರಿಯರೇ. ಯಾಕೆಂದ್ರೆ ದೇವರು ಆತ್ಮಸ್ವರೂಪಿ, ಆತನ ಇಲ್ಲದೆ ಇರೋ ಜಾಗ ಇಲ್ಲ, ಎಲ್ಲ ಕಡೆ ಆತ ಚಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನ ಹೃದಯ ಅಂತರೇಂದ್ರನ ಪರೀಕ್ಷೆ ಮಾಡೋ ದೇವರು. ಆತನ ಈ ವಾಕ್ಯ ನಿಮಗೆ ಈ ದಿನ ತಾಗೋದಾದ್ರೆ, ಈ ವಾಕ್ಯ ನಿಮ್ಮೊಳಗೆ ಇಂದು ಆ ಸ್ಪರ್ಶವಾಗಿದ್ರೆ, ನಿಮ್ಮ ತಂದೆ ತಾಯಿಯನ್ನ ನೀವು ಸನ್ಮಾನ ಮಾಡ್ತಾ ಇದ್ದೀರಾ, ನೆನಪು ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿನ ನೀವು ಗೌರವಿಸ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿ ನೀವು ಸಾಕ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿಯನ್ನ ನೀವು ಪರಾಂಬರಿಸ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿಗೆ ಉಪಚಾರವನ್ನ ನೀವು ಮಾಡ್ತಾ ಇದ್ದೀರೋ, ಇದು ಒಳ್ಳೆ ಕೆಲಸ. ಹಾಗೆ ಮಾಡಿ. ಯಾಕೆಂದ್ರೆ ಕರ್ತನ ವಾಕ್ಯ ಹಾಗೆ ಹೇಳುತ್ತೆ. ಹೀಗೆ ಮಾಡಿದ್ರೆ ನಿಮಗೆ ಮೇಲಾಗುವುದು. ಮಕ್ಕಳಿಗೆ ಒಂದು ಆಶೀರ್ವಾದ ಅದು. ಅಷ್ಟು ಮಾತ್ರ ಅಲ್ಲ, ನಿಮಗೆ ಮೇಲಾಗುವುದು. ಈ ಭೂಮಿಯ ಮೇಲೆ ಬಹುಕಾಲ ನೀವು ಬದುಕ್ತೀರಾ. ಅಂದ್ರೆ ಆಯಸ್ಸು, ದೀರ್ಘವಾದ ಒಂದು ಆಯಸ್ಸನ್ನ ಕರ್ತನನ್ನು ಗ್ರಹಿಸ್ತಾರಂತೆ. ಯಾರು ತಂದೆ ತಾಯಿನ ಗೌರವಿಸಿ ಅವರನ್ನ, ಹಿರಿಯರನ್ನ ಪರಾಮರಿಸ್ತಾ ಅವರ ಸೇವೆಯನ್ನ ಮಾಡ್ತಾ ಇರ್ತಾರೋ ಅಂತ ಮಕ್ಕಳನ್ನ ದೇವರೇ ಹೇಳ್ತಾರೆ, ನಿಮಗೆ ಮೇಲಾಗುವುದು. ಅಷ್ಟೋ ಅಲ್ಲ, ನಿಮ್ಮ ಬಹುಕಾಲ ಈ ಭೂಲೋಕದಲ್ಲಿ ನೀವು ಇರುವಂತೆ ನಾನು ನಿಮಗೆ ದೀರ್ಘ ಆಯುಷ್ಯನ ಕೊಡ್ತೇನೆ ಎಂಬುದಾಗಿ. ಇವತ್ತು ಈ ಆಶೀರ್ವಾದ ನಿಮಗೆ ಬೇಕಾಗಿದೆ ಅಂದ್ರೆ, ನಿಮ್ಮ ತಂದೆ ತಾಯಿಯನ್ನು ಸನ್ಮಾನ ಮಾಡಿ, ನಿಮ್ಮ ತಂದೆ ತಾಯಿನ ಗೌರವ ಕೊಡಿ, ನಿಮ್ಮ ತಂದೆ ತಾಯಿಗೆ ಉಪಚಾರ ಮಾಡ್ರಿ. ಅವರು ಮುಪ್ಪಿನಲ್ಲಿರ್ಬೋದು, ಒಂದು ವೇಳೆ ರೋಗದಲ್ಲಿರ್ಬೋದು, ಒಂದು ವೇಳೆ ಚಿಂತಿತರಾಗಿ ಅನೇಕ ಕಡೆಗಳಲ್ಲಿ ದುಡಿಮೆಗೋಸ್ಕರ ಆ ಕೆಲಸ ಕಾರ್ಯದಲ್ಲೂ ಶ್ರಮಪಟ್ಟು ಬಹಳ ಚಿಂತೆಯಲ್ಲಿ ಇಕ್ಕಟ್ಟಿನಲ್ಲಿ ಅವರು ಸಿಕ್ಕಾಕೊಂಡಿರ್ಬೋದು. ಅವರಿಗಾಗಿ ನೀವು ಪ್ರಾರ್ಥಿಸಿ. ಯೌವನಸ್ಥ ಮಕ್ಕಳು ದೇವರ ಆ ಒಂದು ಕೃಪೆಯನ್ನು ಬಹಳವಾಗಿ ಹೊಂದ್ಕೊಳ್ಳುವಂಥ ಸಮಯ ಅದು. ದೇವರು ಹೇಳ್ತಾರೆ, ನಿನ್ನ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ತುತಿಸು ಎಂಬುದಾಗಿ. ಆ ಸೃಷ್ಟಿ ಮಾಡಿರೋ ತಂದೆ ದೇವರನ್ನ ನಾವು ಸ್ತುತಿಸ್ಬೇಕು, ಗೌರವಿಸ್ಬೇಕು, ಸನ್ಮಾನಿಸ್ಬೇಕು, ಆರಾಧಿಸ್ಬೇಕು. ಅಂದ್ರೆ ಈ ಸ್ವಭಾವಗಳು ನಿಮ್ಮೊಳಗೆ ಬರುತ್ತೆ. ನಿಮ್ಮ ತಂದೆ ತಾಯಿ ಎಂಥ ಸ್ಥಿತಿಯಲ್ಲಿದ್ರೂ ಅವರನ್ನು ಕೈ ಬಿಡಬೇಡಿ. ದೇವರು ಅವರನ್ನು ಗೌರವ ಕೊಟ್ರೆ ದೇವರು ಕೂಡ ನಿಮ್ಮನ್ನ ಗೌರವಿಸ್ತಾರೆ. ಅವರನ್ನ ನೀವು ಪರಾಮರಿಸಿ ಅವರ ಸೇವೆನ ನೀವು ಮಾಡೋದಾದ್ರೆ ದೇವರಿರ್ತಾರೆ, ಈ ಭೂಮಿ ಮೇಲೆ ಬಹಳ ಕಾಲ ನೀನು ಬದುಕುವಂತೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ. ಪ್ರಿಯರೇ, ಇಂದು ಎಚ್ಚರವಾಗ್ರಿ. ಅವ್ರು ಯಾರೇ ಆಗಿದ್ರೂ ಸರಿ, ಮುಪ್ಪಿನಲ್ಲಿದ್ದಾರೋ, ಒಂದು ವೇಳೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಇಲ್ಲ ತಂದೆ ತಾಯಿ ಇಲ್ಲದೆ ಬೇರೆ ಅಂತ ಅಕ್ಕಪಕ್ಕದಲ್ಲಿರುವಂಥ ಹಿರಿಯರನ್ನೇ ನೀವು ನೋಡುವಾಗ ಸಡ್ಡೆ ಮಾಡ್ತಾ ಇರ್ಬೋದು. ಇಲ್ಲ, ಹಿರಿಯರಿಗೆ, ಮುಪ್ಪಿನಲ್ಲಿರೋರಿಗೆ ನೀವು ಸನ್ಮಾನ ಮಾಡಿ, ಅವರ ಸೇವೆ ಮಾಡಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತರ್ತಾರೆ. ನೀವು ಭೂಮಿ ಮೇಲೆ ಬಹುಕಾಲ ಬದುಕುವಂತೆ ಕರ್ತನ ದೀರ್ಘ ಆಯುಷ್ಯನ್ನು ಕೊಡ್ತಾರೆ. ಪ್ರಿಯರೇ, ನಾವಿಂದು ಒಂದು ಪರಿವರ್ತನೆ ಕಾಣಬೇಕು. ಬದಲಾಗ್ರಿ. ಈ ವಾಕ್ಯಕ್ಕೆ ತಕ್ಕಂತೆ ಇಂದು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಕರ್ತನೆ, ನಾನು ಈ ವಾಕ್ಯಕ್ಕೆ ವಿಧೇಯಳಾಗಿ ನಡೀತೇನೆ. ಇಂದಿನಿಂದ ಒಂದು ಮಾರ್ಪಡುವಿಕೆ, ನನ್ನಲ್ಲಿ ಒಂದು ಬದಲಾವಣೆ ಕೊಡಪ್ಪ. ನಾನಿಷ್ಟು ದಿನ ತಪ್ಪು ಮಾಡಿದ್ದೇನೆ, ಎಷ್ಟು ದಿನ ಹಿರಿಯರನ್ನ, ನನ್ನ ತಂದೆ ತಾಯಿ ನಾನು ಗೌರವ ಕೊಡದೆ, ಅವರನ್ನು ಸನ್ಮಾನಿಸದೆ, ಅವರ ಸೇವೆ ಕೂಡ ಮಾಡದೆ ಬಹಳವಾಗಿ ಮನ ನೋಯಿಸಿರ್ಬೋದು. ಇಂದು ನನಗೆ ಪರಿವರ್ತನೆ ಮಾಡು ಸ್ವಾಮಿ. ಪ್ರಾರ್ಥನೆ ಮಾಡಿ. ಕರ್ತನೆ ಇಂದು ನಿಮ್ಮ ಸಂಗಡ ಪವಿತ್ರಾತ್ಮನ್ ಬಂದು ಇಂದು ಕಾರ್ಯ ಮಾಡ್ತಾ ಇದ್ದಾರೆ. ಸರ್ವಶಕ್ತನ ದೇವರೇ ಸ್ವಾಮಿ, ವಾಕ್ಯ ಸಂದೇಶವನ್ನು ಕೇಳಿದ ಒಂದೊಂದು ಮಕ್ಕಳನ್ನು ನೀನು ಸ್ಪರ್ಶಿಸು ಅಯ್ಯ. ಅವರನ್ನು ಮುಟ್ಟು ತಂದೆ ಅಪ್ಪ, ಅವರನ್ನು ಬದಲಾಯಿಸು, ಪರಿವರ್ತಿಸು, ಶುದ್ಧ ಮನಸ್ಸನ್ನು ನಿರ್ಮಿಸು.
ಪರಿಶುದ್ಧ ಮಾಡು ತಂದೆ. ಕರ್ತನೆ, ಅವರು ಹಿರಿಯರನ್ನು, ತಂದೆ ತಾಯಿಗಳನ್ನು ಗೌರವಿಸುವಂತೆ, ಅವರ ಸೇವೆ ಮಾಡುವಂತೆ, ಅವರನ್ನು ಉಪಚರಿಸುವಂಥ ದೈವಿಕವಾದ ಒಂದು ಸ್ವಭಾವ ಅವರಿಗೆ ಈಗಲೇ ಕೊಡು ತಂದೆ. ಆಶೀರ್ವದಿಸು ಅಪ್ಪ. ಒಂದು ವೇಳೆ ಮುಪ್ಪಿನರು ತಂದೆ ತಾಯಿಗಳು ಈ ದಿನ ಪ್ರಾರ್ಥನೆ ಮಾಡ್ತಾ ಇರ್ಬೋದು ಅಪ್ಪ. ಅಂತ ತಂದೆ ತಾಯಿಗಳು ಯಾರೂ ಇಲ್ಲದ ಪರಿಸ್ಥಿತಿಲಿದ್ದಾರೋ ಇಂದು ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಏಸಪ್ಪ, ಅವರ ಮೇಲೆ ನೀನು ಹಸ್ತ ಇಡು, ಅವರನ್ನು ಆಶೀರ್ವದಿಸು. ನೀನೇ ಅವರಿಗೆ ತಂದೆ ತಾಯಿಯಾಗಿ ನಿಂತು ಕರ್ತನೆ ಅವರನ್ನು ಪರಾಂಬರಿಸು. ಅವರಿಗೆ ಆರೋಗ್ಯ ಕೊಡು, ಸಮಾಧಾನ ಕೊಡು, ಅವರನ್ನು ರಕ್ಷಿಸು ತಂದೆ. ಕರ್ತನೆ, ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ, ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ವ್ಯಾಧಿಗ್ರಸ್ತರನ್ನು ನೀನೀಗ ಮುಟ್ಟಿ ಗುಣ ಮಾಡ್ತಾ ಇದ್ದೀರ ವಂದನೆ. ನಿನಗೆ ಮಹಿಮೆ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.